ಶಿವಮೊಗ್ಗ ಮಧು ದೇವಿ ಆರಾಧಕರು. ಪ್ರಯೋಗದಲ್ಲಿ ಮಹಾಪ್ರಯೋಗ, ಕ್ರೂರ, ತುಂಬ ಕೆಟ್ಟ ಪ್ರಯೋಗ ಅಂದರೆ ಅದು ಕುಟ್ಟಿ ಶೈತಾನ್ ಪ್ರಯೋಗ. ಕುಟ್ಟಿ ಶೈತಾನ್ ಅಂತ ಹೇಳ್ತಾರೆ, ಕುಟ್ಟಿ ಚೇತನ್ ಅಂತ ಹೇಳ್ತಾರೆ, ವಿಷ್ಣು ಮಾಯೆ ಅಂತ ಹೇಳ್ತಾರೆ. ಸುಮಾರು ಒಂದೊಂದು ರೀತಿ ಒಂದೊಂದು ಕಡೆ ಹೆಸರಿದೆ. ಮತ್ತದು ಹೊರ ರಾಜ್ಯದಿಂದ ಬಂದಂಥ ಒಂದು ಪ್ರೇತಾತ್ಮದ ಶಕ್ತಿ. ಅಲ್ಲಿ ಹೊರ ರಾಜ್ಯದಲ್ಲಿ ಇದನ್ನು ಭೂತಶಕ್ತಿಯಾಗಿ, ತುಂಬ ಉಚ್ಚ ಶಕ್ತಿಯಾಗಿ ಪೂಜೆ ಮಾಡಿಕೊಂಡು ಆರಾಧನೆ ಮಾಡ್ತಾರೆ. ನಮ್ಮ ಈ ಭಾಗದಲ್ಲಿ ಕಡಿಮೆ. ಇದನ್ನ ಆ ರೀತಿ ಯಾರು ತುಂಬ ಸಿದ್ಧಿ ಮಾಡ್ಕೊಂಡಿರ್ತಾರೋ ಅವ್ರ ಹತ್ರ ಹೋಗಿ ನಮ್ಮ ಶತ್ರುಗಳ ಮೇಲೆ ವಾಮಾಚಾರಿಕ ಪ್ರಯೋಗ ಮಾಡುವಂತಹ ಈ ಕುಟ್ಟಿ ಶೈತಾನ್ ಪ್ರಯೋಗ ಏನಾದರೂ ಆಯಿತು ಅಂತ ಹೇಳಿದರೆ ನಮ್ಮ ಜೀವನ ತಲೆ ಕೆಳಗಾಗುತ್ತೆ. ಎಂಥದೇ ದೊಡ್ಡ ನಾವು ಉನ್ನತ ಮಟ್ಟದಲ್ಲಿದ್ದರೂ ಕೂಡ, ನಮ್ಮ ಕಂಪ್ನಿ ಇರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಏನೇ ಇದ್ರೂ ಕೂಡ ಕುಟ್ಟಿ ಶೈತಾನ್ ಪ್ರಯೋಗದಿಂದ ಮಾರಣಾಂತಿಕವಾಗಿ ತೊಂದರೆ ಆಗ್ತದೆ. ಮನೆಯಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಮಾರಣಾಂತಿಕವಾಗಿ ತುಂಬ ತೊಂದರೆ ಆಗ್ತದೆ. ಈ ಕುಟ್ಟಿ ಶೈತಾನ್ಗಳು ಸುಮಾರು ಜನ ಇರ್ತಾರೆ. ಕುಳ್ಳ ಶಕ್ತಿ ಅಂತೇಳಿ, ಕುಟ್ಟಿ ಶೈತಾನ್ ಅಂದರೆ ಕುಳ್ಳ ಶಕ್ತಿ ಅಂತೇಳಿ. ಸಣ್ಣಕ್ಕೆ ಈ ಮಕ್ಕಳು ಹೇಗೆ ಹಠ ಮಾಡ್ತಾರಲ್ಲ, ಆ ಮಗು ರೂಪದಲ್ಲಿ ಇರುತ್ತೆ. ಕುಟ್ಟಿ ಅಂತ ಹೇಳಿದರೆ ಸಣ್ಣಗಿರುವ ಶಕ್ತಿ ಅಂತೇಳಿ, ಭೂತ ಅಂತ. ಮಕ್ಕಳು ರೀತಿಯಲ್ಲಿ ಇರ್ತರಿಂದ ಮಕ್ಕಳು ಹೇಗೆ ಹಠ ಮಾಡ್ತಾರೋ ಅದೇ ರೀತಿ ಪ್ರಯೋಗಗಳಾದ್ಮೇಲೆ ಅದು ನಮ್ಮ ಮನೆ ಸೇರಿದ ಮೇಲೆ ಅದು ಮಕ್ಕಳ ರೀತಿನೇ ಹಠ ಮಾಡುತ್ತೆ ಹೊರತು ಅದು ಹೊರಗಡೆ ಹೋಗೋದಿಲ್ಲ. ನಾವು ಎಷ್ಟೇ ಸುತ್ತಿದ್ದೀವಿ ಕೂಡ, ತುಂಬ ಖರ್ಚು ಮಾಡಿದ್ದೀವಿ ಕೂಡ, ಆದರೂ ನಮ್ಮ ಮನೆಯಲ್ಲಿ ಈ ಥರ ಪ್ರಯೋಗಗಳಿದೆ, ನಮ್ಮ ಮನೆಯಲ್ಲಿ ತುಂಬ ತೊಂದರೆ ಆಗ್ತಾ ಇದೆ, ರಕ್ತಪಾತ ಆಗ್ತಾ ಇದೆ, ಜೀವಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ಅದು ನಿಮಗೆ ಕುಟ್ಟಿ ಶೈತಾನ್ ಪ್ರಯೋಗ. ಆಮೇಲೆ ಇದು ಮನೆ ಒಳಗೆ ಯಾರಿಗಾದರೂ ಒಬ್ಬರಿಗೆ ಕಾಣಿಸ್ತಾ ಇರುತ್ತೆ. ಕಪ್ಪುಗೆ ಯಾರೋ ಓಡಾಡಿದ ರೀತಿ, ಮನೆ ಮುಂದ್ಗಡೆ ಓಡಾಡಿದ ರೀತಿ, ಮನೆ ಮಾಡಿ ಮೇಲುಗಡೆ ಓಡಾಡೋ ರೀತಿ ಇದು ಕಾಣ್ತಾ ಇರುತ್ತೆ. ಈ ರೀತಿ ನಿಮಗೇನಾದರೂ ಕುಟ್ಟಿ ಶೈತಾನ್ ಪ್ರಯೋಗ ಇದೆ ಅಂತ ಗೊತ್ತಾಯಿತು, ಅಥವಾ ಕುಟ್ಟಿ ಚೇತನ್ ಪ್ರಯೋಗ ಇದೆ ಅಂತ ಗೊತ್ತಾಯಿತು ಅಂದರೆ ನೀವು ಪ್ರತಿನಿತ್ಯ ಇದಕ್ಕೆ ರಾಮಬಾಣದಂತೆ ಕೆಲಸ ಮಾಡುವಂತಹ ಒಂದು ಮಂತ್ರ ಅಂದರೆ ಕಾಲಭೈರವ ಅಷ್ಟಕನ ಪಠನೆ ಮಾಡುವಂಥದ್ದು. ಕಾಲಭೈರವ ಅಷ್ಟಕನ ನೀವು ಪ್ರತಿನಿತ್ಯ ಪಠನೆ ಮಾಡಿದರೆ ಆ ಕಡೆಯಿಂದ ಏನು ಕುಟ್ಟಿ ಶೈತಾನು ಒಂದು ಅಸ್ತ್ರವಾಗಿ ಕೆಲಸ ಮಾಡ್ತಾ ಇರುತ್ತಲ್ಲ, ನಿಮ್ಮ ಈ ಕಾಲಭೈರವ ಅಷ್ಟಕನು ಕೂಡ ಒಂದು ಅಸ್ತ್ರವಾಗಿ ಎರಡೂ ಹೋಗಿ ಯುದ್ಧ ಮಾಡುತ್ತೆ. ಆ ಕಡೆಯಿಂದ ಯಾರಾದರೂ ಬಾಣ ಬಿಟ್ಟರೆ ನಾವು ಒಂದು ಬಾಣ ಬಿಡಬೇಕು ತಾನೆ. ಅದೇ ರೀತಿ ಈ ಕಾಲಭೈರವ ಅಷ್ಟಕ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಮನೆ ಸುತ್ತಮುತ್ತ ಕಾಲಭೈರವ ದೇವಸ್ಥಾನ ಇದ್ರೂ ಕೂಡ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡ್ಬಂದು ನೀವು ಪ್ರತಿನಿತ್ಯ ಕಾಲಭೈರವ ಅಷ್ಟಕ ಪಠನೆ ಮಾಡುವಂಥದ್ದು, ಬೆಳಗ್ಗೆ ಅಥವಾ ಸಂಜೆ. ಇಲ್ಲ ಅದು ನಮ್ಮ ದೇವರಿಗೆ ಆಗ್ಬರೋದಿಲ್ಲ, ನಮ್ಮ ದೇವರು ಸ್ವೀಟ್ ಆ ಥರ ಎಲ್ಲ ನಾವೇನು ಮಾಡಂಗಿಲ್ಲ ಅಂತ ಏನಾದರೂ ನಿಮ್ಮ ಮನೋಭಾವನೆ ಇತ್ತು ಅಂದರೆ ನೀವು ಮೃತ್ಯುಂಜಯ ಜಪ ಮಾಡ್ತಾ ಬರ್ಬೋದು. ಈ ಮೃತ್ಯುಂಜಯ ಜಪ ಮಾಡೋದ್ರಿಂದನೂ ಕೂಡ ಕುಟ್ಟಿ ಶೈತಾನ್ ಪ್ರಯೋಗ ನಿಧಾನವಾಗಿ ಕಮ್ಮಿಯಾಗಿ ಅದು ದೂರ ಆಗುತ್ತೆ. ನಿಮ್ಮ ಮನೆ ಬಿಟ್ಟು ಅದು ಹೋಗ್ಬಿಡುತ್ತದೆ, ಎಲ್ಲಿಗೆ ಬಂದಿತ್ತು ಅಲ್ಲಿಗೆ ಹೋಗುತ್ತೆ. ಈ ಮೃತ್ಯುಂಜಯ ಜಪ ಮಾಡೋದ್ರಿಂದನೂ ಕೂಡ ನಿಮಗೆ ರಿಸಲ್ಟ್ ಬರುತ್ತೆ. ಕಾಲಭೈರವ ಅಷ್ಟಕ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋಡಿ, ಎರಡರಲ್ಲಿ ನಿಮಗೆ ಯಾವ್ದು ಅನುಕೂಲ ಅನ್ಸುತ್ತೋ ಅದನ್ನ ಮಾಡಿ, ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ, ಬರಲೇಬೇಕದು. ಯಾಕಂದ್ರೆ ಕಾಲಭೈರವ ಅಷ್ಟಕನ ಮೀರಿಸುವಂಥ ಶಕ್ತಿ ಯಾರಿಗೂ ಇಲ್ಲ. ಯಾಕಂದ್ರೆ ಶಿವನ ಶಕ್ತಿ ಅದು, ಅದನ್ನು ಮೀರಿಸುವಂಥ ಶಕ್ತಿ ಯಾರಿಗೂ ಇಲ್ಲ. ನಿಮ್ಗೇನಾದ್ರೂ ಡೌಟ್ ಇತ್ತಂದ್ರೆ ದಯವಿಟ್ಟು ಒಂದು ಫೋನ್ ಮಾಡಿ, ನಾನು ಸರಿಯಾದ ರೀತಿ ಮಾಹಿತಿ ಕೊಡ್ತೀನಿ. ನಮಸ್ಕಾರ.